ಪಕ್ಷದ ವಿರುದ್ಧ ಹೋಗಿದ್ದಕ್ಕೆ ಶಾಸಕ ಯತ್ನಾಳ್ರನ್ನ ಹೈಕಮಾಂಡ್ ಉಚ್ಚಾಟನೆ ಶಿಕ್ಷೆ ನೀಡಿದೆ. ಇದರಿಂದ ಯತ್ನಾಳ್ ಸೈಲೆಂಟ್ ಆಗ್ತಾರೆ ಅನ್ಕೊಂಡ್ರೆ ಮತ್ತೆ ವೈಲೆಂಟ್ ಆಗಿದ್ದು ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಉಚ್ಚಾಟನೆ ಬಳಿಕ ಯತ್ನಾಳ್ ಫಸ್ಟ್ ರಿಯಾಕ್ಷನ್. ವಿಜಯೇಂದ್ರ ವಿರುದ್ಧ ಗುಡುಗಿದ ಫೈರ್ ಬ್ರ್ಯಾಂಡ್. ರಿಪಬ್ಲಿಕ್ ಕನ್ನಡದಲ್ಲಿ ಹಿಂದೂ ಹುಲಿ ಎಕ್ಸ್ಕ್ಲೂಸಿವ್. ಅದೇ ಆವೇಶ, ಅದೇ ಆಕ್ರೋಶ. ಪಕ್ಷದಿಂದ ಉಚ್ಚಾಟನೆ ಆದ್ರೂ ಅದೇ ಖದರ್. ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯ ರಾಜ್ಯದಲ್ಲಿ ಇವರದ್ದೇ ಸುದ್ದಿ, ಇವರದ್ದೇ ಸದ್ದು. ಇಂದು ಯತ್ನಾಳ್ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರೋ ಘಟನೆಗಳು, ಬಿಎಸ್ವೈ ಹಾಗೂ ವಿಜಯೇಂದ್ರ ಅವರ ಬಗ್ಗೆ ಗುಡುಗಿದ್ದಾರೆ. ಯತ್ನಾಳ್ ಸಿಡಿಗುಂಡು. ಪಕ್ಷದ ಸೋಲಿಗೆ ವಿಜಯೇಂದ್ರ ಕಾರಣ. ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೋಡಿ, ಯಡಿಯೂರಪ್ಪ ಅವ್ರ ಮಗ ಬಹಳ ಭಯ ಇದೆ. ಅವರು ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನು ಹೊರಗೆ ತೆಗಿತಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಲಿಲ್ವಾನೆ? ವಿಜಯೇಂದ್ರ ಏನಾದ್ರು ಮಾತಾಡ್ದೇನು ಹೇಳ್ರಿ? ಯಾವ್ದಾದ್ರು ವಿಷಯ ತಗೊಂಡು ಮಾತಾಡ್ದ? ಮುಸ್ಲಿಂ ರಿಸರ್ವೇಷನ್ ಮಾತಾಡ್ದ? ಈ ಭ್ರಷ್ಟಾಚಾರ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ದ? ಇಲ್ಲ. ಒಳ್ಳೆ ಹನಿ ಟ್ರ್ಯಾಪ್ ಅನ್ನು ಮುಚ್ಚ ಹಾಕ್ಲಿಕ್ಕೆ ಅಶೋಕ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅದಕ್ಕೆ ಹೆಚ್ಚು ಮಾತು ಕೊಡಬಾರ್ದತ್ತ ಅಶೋಕ್ಗೆ ತಾಕೀತು ಮಾಡದ. ಹಿಂದೂ ಪಕ್ಷ ಕಟ್ಟುತ್ತೇನೆ. ಇದೇ ಉದ್ದಟತನ ಯಡಿಯೂರಪ್ಪ ಅವನ ಮಗ ಮುಂದುವರಿಸಿದ್ರೆ ಜನರ ಭಾವನೆ ಏನಿದೆ, ಅವಾಗ ಪೂರ್ತಿ ಬಿಜೆಪಿಯಿಂದ ಹಿಂದೂಗಳು ವಿಮುಖರಾದ್ರೆ ಅವಾಗ ನಾವು ಚಿಂತೆ ಮಾಡಬೇಕಾಗ್ತದೆ, ಏನಾದರೂ ಒಂದು ಪರಿಹಾರ ಕಂಡಿರ್ತೀವಿ. ಉಚ್ಚಾಟನೆ ಬಳಿಕ ಯತ್ನಾಳ್ ಮಾತಲ್ಲೇ ಬೆಂಕಿ ಉಗುಳಿದ್ದಾರೆ. ಇದಕ್ಕೆ ವಿಜಯೇಂದ್ರ ಕೂಡ ಟಕ್ಕರ್ ಕೊಟ್ಟರು. ಇವರಿಬ್ಬರ ಟಾಕ್ ವಾರ್ ಹೇಗಿತ್ತು ಗೊತ್ತಾ? ಯಡಿಯೂರಪ್ಪ ವಿಜಯೇಂದ್ರ ತಿಳ್ಕೋಬೇಕು, ಯತ್ನಾಳ್ ಮುಗಿಸ್ಲಿಕ್ಕೆ ನೀವೇನಾದ್ರೂ ಕುತಂತ್ರ ಯಾವ್ದಾದ್ರು ಹಲ್ಕ ಕೆಲಸ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂತದ್ದು ನಮ್ಮ ಬಲ್ಲಿದೆ. ಅದನ್ನ ನಾವು ಕೊಡಬೇಕಾಗ್ತದೆ. ಯತ್ನಾಳ್ ಅವರ ಉಚ್ಚಾಟನೆ ಸಂಭ್ರಮಿಸತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಮನಸ್ಥಿತಿ ನನಗೆ ಇದ್ದಿದ್ದೇ ಆದ್ರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರೆಯೋದಕ್ಕೆ ನಾನೇ ಹೇಳ್ಬಿಡ್ತೇನೆ. ನಮ್ಮ ಸಮುದಾಯದವ್ರನ್ನ ಯಾರು ಆಗಬಾರ್ದು, ತನ್ನ ಮಗನೇ ಆಗ್ಬೇಕು. ಅವನ ಮಗನ ನಂತರ ಅವನ ಮೊಮ್ಮಗ ಆಗ್ಬೇಕು ಅನ್ನುವಂತ ಕಲ್ಪನೆಯಲ್ಲಿರುವಂತ ಮಹಾಸ್ವಾರ್ಥಿ, ರಾಜ್ಯದ ಮಹಾಭ್ರಷ್ಟ ವ್ಯಕ್ತಿ ಯಡಿಯೂರಪ್ಪ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನನಗೆ ಪಕ್ಷದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಲ್ಲ. ಇವತ್ತು ಕರ್ನಾಟಕ ಬಿಜೆಪಿಯಲ್ಲಿ ಹಿಂದುತ್ವವನ್ನ ಉಳಿಸುವಂತ ಒಬ್ಬ ನಾಯಕನೂ ಇಲ್ಲ. ಕೇವಲ ಚುನಾವಣೆ ಬಂದಾಗ ಹಿಂದೂಗಳು ಓಟ್ ತಗೋತಾರೆ. ಚುನಾವಣೆ ನಂತರ ಹಿಂದೂಗಳ ಎಷ್ಟೇ ಕೊಲೆ ಆಗಲಿ, ಅವ್ರಿಗೆ ಅನ್ಯಾಯ ಆಗಲಿ, ಅವ್ರ ಮೇಲೆ ಇರುವಂತ ಕೇಸ್ಗಳಾಗಲಿ ಯಾವುದಕ್ಕೂ ರಕ್ಷಣೆಗೆ ಬರೋದಿಲ್ಲ ಅನ್ನೋದು ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಅಸಮಾಧಾನ ಹೋದ ಚುನಾವಣೆಯಿಂದಲೂ ಇದೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನ ತುಳಿತಕ್ಕಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಏನು ಅನ್ನುವ ಅರಿವು ನನಗೆ ಸಂಪೂರ್ಣವಾಗಿದೆ. ಹಾಗಾಗಿ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು, ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ. ಅವರೇನೋ ಭಯ ಪಡಿಸ್ಬಿಟ್ಟಾರೆ, ವೀರಶೈವ ಲಿಂಗಾಯತರು ವಿಮುಖ ಆಗ್ತಾರೆ. ಪಂಚಮಸಾಲಿ ಆಗಿದ್ರೆ ಯಾರು ವೀರಶೈವ ಲಿಂಗಾಯತರು ಇಲ್ಲಿ? ಈಗ ಪಂಚಮಸಾಲಿಗಳ ಅಲ್ಲಿಲ್ರಿ ವೀರಶೈವ ಲಿಂಗಾಯತ. ಯಾಕಂದ್ರೆ ಯಡಿಯೂರಪ್ಪನ ಸ್ವತಃ ವೀರಶೈವ ಲಿಂಗಾಯತ ಅಲ್ಲ. ಆದ್ರೆ ಯಡಿಯೂರಪ್ಪನವರಂತ ಒಬ್ಬ ಹೋರಾಟಗಾರನನ್ನ ಯಾವ ಯಡಿಯೂರಪ್ಪನವರು ಪಕ್ಷವನ್ನು ಎಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಅಪಮಾನವನ್ನು ಕೂಡ ಕಳೆದ ಒಂದು ವರ್ಷದಿಂದ ಸಹಿಸಿಕೊಂಡು ಬಂದಿದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಯತ್ನಾಳ್ ಉಚ್ಚಾಟನೆ ಬಳಿಕ ಟಾಕ್ ವಾರ್ಗೆ ಬ್ರೇಕ್ ಬೀಳಲಿದೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈಗ ಆಗ್ತಾ ಇರೋದೇ ಬೇರೆ. ಶಿಸ್ತಿನ ಪಕ್ಷ ಎಂದು ಹೇಳಲಾಗುವ ಬಿಜೆಪಿಯಲ್ಲಿ ಇಬ್ಬರು ನಾಯಕರು ಹೀಗೆ ಪರಸ್ಪರ ನಾನಾ ನೀನಾ ಅನ್ನುವಂತೆ ಮಾತಿನ ಮಲ್ಲಯುದ್ಧಕ್ಕೆ ನಿಂತಿದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪಕ್ಷದ ವಿರುದ್ಧ ಹೋಗಿದ್ದಕ್ಕೆ ಶಾಸಕ ಯತ್ನಾಳ್ರನ್ನ ಹೈಕಮಾಂಡ್ ಉಚ್ಚಾಟನೆ ಶಿಕ್ಷೆ ನೀಡಿದೆ. ಇದರಿಂದ ಯತ್ನಾಳ್ ಸೈಲೆಂಟ್ ಆಗ್ತಾರೆ ಅನ್ಕೊಂಡ್ರೆ ಮತ್ತೆ ವೈಲೆಂಟ್ ಆಗಿದ್ದು ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೂಡ ಟಕ್ಕರ್ ಕೊಟ್ಟಿದ್ದಾರೆ.
ಉಚ್ಚಾಟನೆ ಬಳಿಕ ಯತ್ನಾಳ್ ಫಸ್ಟ್ ರಿಯಾಕ್ಷನ್. ವಿಜಯೇಂದ್ರ ವಿರುದ್ಧ ಗುಡುಗಿದ ಫೈರ್ ಬ್ರ್ಯಾಂಡ್. ರಿಪಬ್ಲಿಕ್ ಕನ್ನಡದಲ್ಲಿ ಹಿಂದೂ ಹುಲಿ ಎಕ್ಸ್ಕ್ಲೂಸಿವ್. ಅದೇ ಆವೇಶ, ಅದೇ ಆಕ್ರೋಶ. ಪಕ್ಷದಿಂದ ಉಚ್ಚಾಟನೆ ಆದ್ರೂ ಅದೇ ಖದರ್. ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯ ರಾಜ್ಯದಲ್ಲಿ ಇವರದ್ದೇ ಸುದ್ದಿ, ಇವರದ್ದೇ ಸದ್ದು. ಇಂದು ಯತ್ನಾಳ್ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರೋ ಘಟನೆಗಳು, ಬಿಎಸ್ವೈ ಹಾಗೂ ವಿಜಯೇಂದ್ರ ಅವರ ಬಗ್ಗೆ ಗುಡುಗಿದ್ದಾರೆ. ಯತ್ನಾಳ್ ಸಿಡಿಗುಂಡು. ಪಕ್ಷದ ಸೋಲಿಗೆ ವಿಜಯೇಂದ್ರ ಕಾರಣ. ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೋಡಿ, ಯಡಿಯೂರಪ್ಪ ಅವ್ರ ಮಗ ಬಹಳ ಭಯ ಇದೆ. ಅವರು ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನ ಹೊರಗೆ ತೆಗಿತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಮೊನ್ನೆ ವಿಜಯೇಂದ್ರ ಏನಾದ್ರು ಮಾತಾಡ್ದೇನು ಹೇಳ್ರಿ? ಯಾವ್ದಾದ್ರು ವಿಷಯ ತಗೊಂಡು ಮಾತಾಡ್ದ? ಮುಸ್ಲಿಂ ರಿಸರ್ವೇಷನ್ ಮಾತಾಡ್ದ? ಈ ಭ್ರಷ್ಟಾಚಾರ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ದ? ಇಲ್ಲ. ಒಳ್ಳೆ ಹನಿ ಟ್ರ್ಯಾಪ್ ಅನ್ನು ಮುಚ್ಚಾಕ್ಲಿಕ್ಕೆ ಅಶೋಕ್ಗೆ ಯಾವುದೇ ಪರಿಸ್ಥಿತಿ ಅದಕ್ಕೆ ಹೆಚ್ಚು ಮಾತು ಕೊಡಬಾರ್ದತ್ತ ಅಶೋಕ್ಗೆ ತಾಕೀತು ಮಾಡದ. ಹಿಂದೂ ಪಕ್ಷ ಕಟ್ಟುತ್ತೇನೆ. ಇದೇ ಉದ್ದಟತನ ಯಡಿಯೂರಪ್ಪ ಅವನ ಮಗ ಮುಂದುವರಿಸಿದ್ರೆ ಜನರ ಭಾವನೆ ಏನಿದೆ, ಅವಾಗ ಪೂರ್ತಿ ಬಿಜೆಪಿಯಿಂದ ಹಿಂದೂಗಳು ವಿಮುಖರಾದ್ರೆ ಅವಾಗ ನಾವು ಚಿಂತೆ ಮಾಡಬೇಕಾಗ್ತದೆ, ಏನಾದರೂ ಒಂದು ಪರಿಹಾರ ಕಂಡಿರ್ತೀವಿ. ಉಚ್ಚಾಟನೆ ಬಳಿಕ ಯತ್ನಾಳ್ ಮಾತಲ್ಲೇ ಬೆಂಕಿ ಉಗುಳಿದ್ದಾರೆ. ಇದಕ್ಕೆ ವಿಜಯೇಂದ್ರ ಕೂಡ ಟಕ್ಕರ್ ಕೊಟ್ರು. ಇವರಿಬ್ಬರ ಟಾಕ್ ವಾರ್ ಹೇಗಿತ್ತು ಗೊತ್ತಾ? ಯಡಿಯೂರಪ್ಪ ವಿಜಯೇಂದ್ರ ತಿಳ್ಕೋಬೇಕು, ಯತ್ನಾಳ್ ಮುಗಿಸ್ಲಿಕ್ಕೆ ನೀವೇನಾದ್ರೂ ಕುತಂತ್ರ ಯಾವ್ದಾದ್ರು ಹಲ್ಕ ಕೆಲಸ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂತದ್ದು ನಮ್ಮ ಬಲ್ಲಿದೆ, ಅದನ್ನ ನಾವು ಕೊಡಬೇಕಾಗ್ತದೆ. ಯತ್ನಾಳ್ ಅವರ ಉಚ್ಚಾಟನೆ ಸಂಭ್ರಮಿಸತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಮನಸ್ಥಿತಿ ನನಗೆ ಇದ್ದಿದ್ದೇ ಆದ್ರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರೆಯೋದಕ್ಕೆ ನಾನೇ ಹೇಳ್ಬಿಡ್ತೇನೆ. ನಮ್ಮ ಸಮುದಾಯದವ್ರನ್ನ ಯಾರು ಆಗಬಾರ್ದು, ತನ್ನ ಮಗನೇ ಆಗ್ಬೇಕು, ಅವನ ಮಗನ ನಂತರ ಅವನ ಮೊಮ್ಮಗ ಆಗ್ಬೇಕು ಅನ್ನೋಂಥ ಕಲ್ಪನೆಯಲ್ಲಿರುವಂತ ಮಹಾಸ್ವಾರ್ಥಿ, ರಾಜ್ಯದ ಮಹಾಭ್ರಷ್ಟ ವ್ಯಕ್ತಿ ಯಡಿಯೂರಪ್ಪ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನನಗೆ ಪಕ್ಷದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಲ್ಲ. ಇವತ್ತು ಕರ್ನಾಟಕ ಬಿಜೆಪಿಯಲ್ಲಿ ಹಿಂದುತ್ವವನ್ನ ಉಳಿಸುವಂತ ಒಬ್ಬ ನಾಯಕನೂ ಇಲ್ಲ. ಕೇವಲ ಚುನಾವಣೆ ಬಂದಾಗ ಹಿಂದೂಗಳು ಓಟ್ ತಗೋತಾರೆ. ಚುನಾವಣೆ ನಂತರ ಹಿಂದೂಗಳ ಎಷ್ಟೇ ಕೊಲೆ ಆಗಲಿ, ಅವ್ರಿಗೆ ಅನ್ಯಾಯ ಆಗಲಿ, ಅವ್ರ ಮೇಲೆ ಇರುವಂತ ಕೇಸ್ಗಳಾಗಲಿ ಯಾವುದಕ್ಕೂ ರಕ್ಷಣೆಗೆ ಬರೋದಿಲ್ಲ ಅನ್ನೋದು ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಅಸಮಾಧಾನ ಹೋದ ಚುನಾವಣೆಯಿಂದಲೂ ಇದೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನ ತುಳಿತಕ್ಕಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಏನು ಅನ್ನುವ ಅರಿವು ನನಗೆ ಸಂಪೂರ್ಣವಾಗಿದೆ. ಹಾಗಾಗಿ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು, ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ. ಅವರೇನೋ ಭಯ ಪಡಿಸ್ಬಿಟ್ಟಾರೆ, ವೀರಶೈವ ಲಿಂಗಾಯತರು ವಿಮುಖ ಆಗ್ತಾರತ್ತ. ಈಗ ಪಂಚಮಸಾಲಿ ಆಗಿದ್ರೆ ಯಾರು ವೀರಶೈವ ಲಿಂಗಾಯತರು ಇಲ್ಲಿ? ಈಗ ಪಂಚಮಸಾಲಿಗಳತ್ತ ಅಲ್ಲಲ್ರಿ, ವೀರಶೈವ ಲಿಂಗಾಯತ ಯಾಕಂದ್ರೆ ಯಡಿಯೂರಪ್ಪನ ಸ್ವತಃ ವೀರಶೈವ ಲಿಂಗಾಯತ ಅಲ್ಲ. ಆದ್ರೆ ಯಡಿಯೂರಪ್ಪನವರಂತ ಒಬ್ಬ ಹೋರಾಟಗಾರನನ್ನ ಯಾವ ಯಡಿಯೂರಪ್ಪನವರು ಪಕ್ಷವನ್ನೆಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಅಪಮಾನವನ್ನು ಕೂಡ ಕಳೆದ ಒಂದು ವರ್ಷ ಸಹಿಸಿಕೊಂಡು ಬಂದಿದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಯತ್ನಾಳ್ ಉಚ್ಚಾಟನೆ ಬಳಿಕ ಟಾಕ್ ವಾರ್ಗೆ ಬ್ರೇಕ್ ಬೀಳಲಿದೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈಗ ಆಗ್ತಾ ಇರೋದೇ ಬೇರೆ. ಶಿಸ್ತಿನ ಪಕ್ಷ ಎಂದು ಹೇಳಲಾಗುವ ಬಿಜೆಪಿಯಲ್ಲಿ ಇಬ್ಬರು ನಾಯಕರು ಹೀಗೆ ಪರಸ್ಪರ ನಾನಾ ನೀನಾ ಅನ್ನುವಂತೆ ಮಾತಿನ ಮಲ್ಲಯುದ್ಧಕ್ಕೆ ನಿಂತಿದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.